ದಿನದ ಸಾಯಂಕಾಲ ವೇಳೆಯ ಪ್ರಾರ್ಥನೆ ಸಮಯಕ್ಕೆ ನಿಮ್ಮೆಲ್ಲರನ್ನು ಕರ್ತನ ಹೆಸರಿನಲ್ಲಿ ನಾನು ಹೊಂದಿಸ್ತೇನೆ ಆಹ್ವಾನ ಮಾಡ್ತೇನೆ. ಸೊ ಈ ಸಮಯದಲ್ಲಿ ನಾವು ಕೆಲವು ಸಂಗೀತಗಳನ್ನು ಹಾಡೋದ್ರ ಮೂಲಕವಾಗಿ ಮತ್ತು ದೇವರ ವಾಕ್ಯಗಳನ್ನು ಕೇಳೋದ್ರ ಮೂಲಕವಾಗಿ ನಾವು ಸಮಯವನ್ನು ಕಳೆಯುವಂಥವರಾಗಿರ್ತೇವೆ. ಅದಕ್ಕೆ ಮುಂಚಿತವಾಗಿ ಒಂದು ಚಿಕ್ಕದಾಗಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ನಮ್ಮೆಲ್ಲರನ್ನ ಅತಿಶಯವಾಗಿ ಬಹಳವಾಗಿ ಪ್ರೀತಿ ಮಾಡಿರುವಂಥ ಪರಮ ಪ್ರೀತಿಯುಳ್ಳ ರಕ್ಷಕನಾದ ತಂದೆ ಆ ದೇವರೇ, ಈ ಸಾಯಂಕಾಲ ವೇಳೆಗಾಗಿ ನಾವು ನಿನಗೆ ಸ್ತೋತ್ರ ಘನಮಾನಗಳನ್ನು ಸಲ್ಲಿಸ್ತೇವೆ. ಕರ್ತನೆ, ಈ ದಿನವನ್ನು ಕಾಣುವಂತೆ ನಮ್ಮೆಲ್ಲರಿಗೆ ನೀನು ಕೃಪೆಯನ್ನು ಕೊಟ್ಟಿದ್ದಿ, ನಿನಗೆ ಸ್ತೋತ್ರ. ಈ ದಿನವನ್ನು ಕಂಡಾಗಿನಿಂದ ಇಲ್ಲಿಯವರೆಗೂ ನಮ್ಮ ಒಬ್ಬೊಬ್ಬರೊಂದಿಗಿದ್ದು ನೀನು ಕೈ ಹಿಡಿದು ನಡೆಸಿದ ನಿನ್ನ ಕೃಪೆಗಾಗಿ ನಾವು ಸ್ತೋತ್ರ ಘನಮಾನಗಳನ್ನು ಸಲ್ಲಿಸುವವರಾಗಿದ್ದೇವೆ. ಈ ಸಮಯದಲ್ಲಿ ನಿನ್ನ ಸನ್ನಿಧಿಯಲ್ಲಿ ಕಳೆಯುವಂಥ ಈ ಸಮಯವು ಕರ್ತನೆ ಒಬ್ಬೊಬ್ಬರಿಗೂ ಆತ್ಮಿಕವಾಗಿಯೂ ಪ್ರಯೋಜನವಾಗಿರುವಂತೆ ಸಹಾಯ ಮಾಡಬೇಕೆಂದು ಈ ಸಮಯದಲ್ಲಿ ನಾವು ಪ್ರಾರ್ಥಿಸ್ತೇವೆ. ಸ್ತುತಿ ಸ್ತೋತ್ರ ಘನಮಾನ ಮಹಿಮೆಗಳು ನಿನಗೆ ಸಲ್ಲಲ್ಪಡಲಿ. ರಕ್ಷಕನಾದ ಯೇಸು ಕ್ರಿಸ್ತನ ಒಂದೇ ಹೆಸರಿನಲ್ಲಿ ಪ್ರಾರ್ಥನೆ ವಿಜ್ಞಾಪನೆಯನ್ನು ನಾವು ಅತ್ಯಂತ ವಿನಯದಿಂದಲೂ ತಾಳ್ಮೆಯಿಂದಲೂ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಸೊ ಈ ಸಮಯದಲ್ಲಿ ಕೆಲವು ಸಂಗೀತಗಳನ್ನು ನಾವು ಹಾಡಿಕೊಳ್ಳೋಣ. ಕನ್ನಡದಲ್ಲಿ ಮೊದಲನೇ ಸಂಗೀತ, ಇಂಗ್ಲೀಷ್ನಲ್ಲಿ 5 ಹಾಗೂ ತಮಿಳಿನಲ್ಲಿ 45. ಕನ್ನಡ ಸಾಂಗ್ ನಂಬರ್ 1, ತಮಿಳ್ ನಂಬರ್ 19 ಆ್ಯಂಡ್ ಇಂಗ್ಲೀಷ್ ನಂಬರ್ 59. ಆಘೋರ ಮನ ಕ್ಲೇಶವು.
ಮೂಲಕವಾಗಿ ನಾವು ಕರ್ತನನ್ನು ಆರಾಧಿಸುವ ಹಾಗೆ ಕನ್ನಡದಲ್ಲಿ 22, ತಮಿಳಿನಲ್ಲಿ 45 ಹಾಗೂ ಇಂಗ್ಲೀಷ್ನಲ್ಲಿ 5. ಕನ್ನಡ ನಂಬರ್ 22, ತಮಿಳ್ ನಂಬರ್ 45 ಆ್ಯಂಡ್ ಇಂಗ್ಲೀಷ್ ನಂಬರ್ 5. ಓ ಕ್ರಿಸ್ತ ಭಕ್ತರೇ, ಸಂತೋಷ ಪಡುವ. Santa
ಸಮಯದಲ್ಲಿ ನಾವು ಇವತ್ತಿಗೆ ನೇಮಕವಾಗಿರುವಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ದಾನಿಯೇಲನು ಬರೆದ ಗ್ರಂಥ 7ನೇ ಅಧ್ಯಾಯ 1-6 ವಚನಗಳು. ಬುಕ್ ಆಫ್ ಡ್ಯಾನಿಯಲ್ ಚಾಪ್ಟರ್ 7 ವರ್ಸಸ್ 1-6. ಬಾಬೆಲಿನ ಅರಸನಾದ ಬೆಲ್ಶಚ್ಚರನ ಆಳಿಕೆಯ ಮೊದಲನೆಯ ವರ್ಷದಲ್ಲಿ ದಾನಿಯೇಲನಿಗೆ ಹಾಸಿಗೆಯ ಮೇಲೆ ಸ್ವಪ್ನವಾಯಿತು. ಅವನ ಮನಸ್ಸಿನಲ್ಲಿ ಕನಸು ಬಿತ್ತು. ಕೂಡಲೇ ಅವನು ಆ ಕನಸನ್ನು ಅದರ ಮುಖ್ಯಾಂಶಗಳನ್ನು ಬರೆದನು. ದಾನಿಯೇಲನು ಆ ಪ್ರಸ್ತಾಪವನ್ನೆತ್ತಿ ಇಂತೆಂದನು: ನಾನು ರಾತ್ರಿ ಕಂಡ ಕನಸಿನಲ್ಲಿ ಆಹಾ, ಚತುರ್ದಿಕ್ಕಿನ ಗಾಳಿಗಳು ಮಹಾಸಾಗರದ ಮೇಲೆ ರಭಸವಾಗಿ ಬೀಸಿ ಬಡಿಯುತ್ತಿದ್ದವು. ಒಂದಕ್ಕೊಂದು ವಿಲಕ್ಷಣವಾದ 4 ದೊಡ್ಡ ಮೃಗಗಳು ಸಾಗರದೊಳಗಿಂದ ಬಂದವು. ಮೊದಲು ಕಾಣಿಸಿದ ಮೃಗವು ಸಿಂಹದ ಹಾಗಿತ್ತು. ಅದಕ್ಕೆ ಹದ್ದಿನಂತೆ ರೆಕ್ಕೆಗಳಿದ್ದವು. ನಾನು ನೋಡುತ್ತಿರುವಾಗಲೇ ಆ ರೆಕ್ಕೆಗಳು ಕೀಳಲ್ಪಟ್ಟವು. ಅದು ನೆಲದಿಂದ ಎತ್ತಲ್ಪಟ್ಟು ಮನುಷ್ಯನ ಹಾಗೆ 2 ಕಾಲುಗಳ ಮೇಲೆ ನಿಲ್ಲಿಸಲ್ಪಟ್ಟಿತು. ಅದಕ್ಕೆ ಮನುಷ್ಯನ ಹೃದಯವು ಕೊಡೋಣವಾಯಿತು. ಆಹಾ, ಇನ್ನೊಂದು ಮೃಗ, ಎರಡನೆಯದು. ಅದು ಕರಡಿಯ ಹಾಗಿತ್ತು. ಒಂದು ಹೆಗಲನ್ನು ಮೇಲೆತ್ತಿಕೊಂಡಿತ್ತು. ತನ್ನ ಬಾಯಲ್ಲಿ ಹಲ್ಲುಗಳ ನಡುವೆ 3 ಪಕ್ಕೆಲುಬುಗಳನ್ನು ಕಚ್ಚಿಕೊಂಡಿತ್ತು. ನೀನೆದ್ದು ಬಹು ಮಾಂಸವನ್ನು ತಿನ್ನು ಎಂದು ಅದಕ್ಕೆ ಹೇಳೋಣವಾಯಿತು. ಆ ನಂತರ ನಾನು ನೋಡುತ್ತಿರುವಲ್ಲಿ ಇಗೋ, ಚಿರತೆಯ ಹಾಗಿರುವ ಮತ್ತೊಂದು ಮೃಗವು ಕಾಣಿಸಿತು. ಅದರ ಪಕ್ಕಗಳಲ್ಲಿ ಪಕ್ಷಿಯ ರೆಕ್ಕೆಯಂತಿರುವ 4 ರೆಕ್ಕೆಗಳಿದ್ದವು. ಆ ಮೃಗಕ್ಕೆ 4 ತಲೆಗಳಿದ್ದವು. ಅದಕ್ಕೆ ದೊರೆತನವು ಕೊಡೋಣವಾಯಿತು. ನಾನು ರಾತ್ರಿ ಕಂಡ ಕನಸಿನಲ್ಲಿ ಸ್ವಲ್ಪ ಹೊತ್ತಿನ ಮೇಲೆ ಆಹಾ, 4ನೇ ಮೃಗವು ಕಾಣಿಸಿತು. ಅದು ಭಯಂಕರ, ಹೆದರಿಸುವಂಥದ್ದು, ಅಧಿಕ ಬಲವುಳ್ಳದ್ದು. ಅದಕ್ಕೆ ಕಬ್ಬಿಣದ ದೊಡ್ಡ ಹಲ್ಲುಗಳಿದ್ದವು. ಅದು ನುಂಗುತ್ತಾ ಚೂರು ಚೂರು ಮಾಡುತ್ತಾ ಮಿಕ್ಕದನ್ನು ಕಾಲುಗಳಿಂದ ತುಳಿಯುತ್ತಾ ಇತ್ತು. ಅದು ಮುಂಚಿನ ಎಲ್ಲ ಮೃಗಗಳಿಗಿಂತ ವಿಲಕ್ಷಣವಾಗಿತ್ತು. ಅದಕ್ಕೆ 10 ಕೊಂಬುಗಳಿದ್ದವು. ಕೊನೆಯದಾಗಿ ನಾವು ಇನ್ನೊಂದು ಸಂಗೀತವನ್ನು ಹಾಡಿಕೊಳ್ಳೋಣ. ಕನ್ನಡದಲ್ಲಿ 17, ತಮಿಳಲ್ಲಿ 66 ಹಾಗೂ ಇಂಗ್ಲೀಷ್ನಲ್ಲಿ 35. ಕನ್ನಡ ನಂಬರ್ 17, ತಮಿಳ್ ನಂಬರ್ 66 and English number 35. Indian Papa Negro. Yesu vinara kama
ದೇವರ ಪರಿಶುದ್ಧ ನಾಮಕ್ಕೆ ತಿರುಗಿ ಸ್ತೋತ್ರ ಉಂಟಾಗಲಿ. ನಾವು ಪ್ರತಿ ಬುಧವಾರ ಸಾಯಂಕಾಲ ದೇವರ ವಾಕ್ಯವನ್ನು ಆಲೋಚನೆ ಮಾಡುತ್ತಾ ಬಂದಿದ್ದೇವಲ್ಲ. ದೇವರು ತಾನೇ ನಮಗೆ ಕೊಡುವಂತ ಈ ವಾಕ್ಯದ ಆಶೀರ್ವಾದವನ್ನು ನಾವು ಪಡೆದು ಈ ಪ್ರಪಂಚದಲ್ಲಿ ನಾವು ಇರುವ ತನಕ ದೇವರನ್ನು ಯಾವಾಗಲೂ ನಾವು ಮಹಿಮೆ ಪಡಿಸುತ್ತಾ ಬರೋಣ. ಕಳೆದ ವಾರದಲ್ಲಿ ನಾನು ಭಾನುವಾರ ತಿಳಿಸಿದ ಹಾಗೆ ನಾವು ಸ್ವಲ್ಪ ದಾನಿಯೇಲನ ಗ್ರಂಥವನ್ನು ಆಲೋಚನೆ ಮಾಡುತ್ತಾ ಬರೋಣ. ದಾನಿಯೇಲನ ಗ್ರಂಥದಲ್ಲಿ ನಾವು ಪುಸ್ತಕದಲ್ಲಿ ನಾವು ನೋಡುತ್ತಾ ಬರುವಾಗ there are two divisions which has been made. Number one, the first division in the book of Daniel, it says naturally divided itself into an introduction lesson, the history of Daniel, ಅಥವಾ the providence of the history of Daniel, ಅಥವಾ ಇನ್ನೊಂದು ಮಾತಿನಲ್ಲಿ God's purpose in the history of Daniel. ಇವುಗಳನ್ನು ನಾವು ನೋಡುತ್ತಾ ಬರುತ್ತೇವೆ. ಆದರೆ ನನಗೆ ದೇವರ ಪ್ರೇರೇಪಣೆಯಿಂದ ಎರಡನೇ ಭಾಗವನ್ನು ನಾವು ಆಲೋಚನೆ ಮಾಡುತ್ತಾ ಬರೋಣ. ಸಾಧ್ಯವಾದಷ್ಟು ನಾನು ನಿಮಗೆ ತಿಳಿಸುವುದಕ್ಕೆ ನಾನು ಇಚ್ಛಿಸುತ್ತೇನೆ. ಏನಾದರೂ ಹೆಚ್ಚು ಕಡಿಮೆ ತಪ್ಪುಗಳಿದ್ರೆ ದಯವಿಟ್ಟು ಬಿಡಿ ಮತ್ತು ಮುಂದೆ ಅದಕ್ಕೆ ಏನಾದರೂ ಉತ್ತರಗಳು ಸಿಕ್ಕುವುದಾದರೆ ಖಂಡಿತ ನಾನು ನಿಮಗೆ ಹೇಳುವುದಕ್ಕೆ ಇಷ್ಟಪಡುತ್ತೇನೆ. Let us turn our Bible to the book of Daniel, chapter 7. ಈ ದಾನಿಯೇಲನ ಎರಡನೇ ಭಾಗ 7ನೇ ಅಧ್ಯಾಯದಿಂದ 12ನೇ ಅಧ್ಯಾಯದವರೆಗೆ ನಾವು ನೋಡುತ್ತಾ ಬರುವಾಗ, ಆ 7ನೇ ಅಧ್ಯಾಯದಲ್ಲಿ ದೇವರು ಈ ಪ್ರಪಂಚಕ್ಕೆ ಆತನು ಇಟ್ಟಿರುವ ಕೆಲವು ಸಂಗತಿಗಳನ್ನು ಆತನಲ್ಲಿ ಬರೀತಾ ಬಂದಿದ್ದಾನೆ. He's been writing. ಅಲ್ಲಿ ದಾನಿಯೇಲನ ವಿಷಯದಲ್ಲಿ ನಾವು ನೋಡುತ್ತಾ ಬರುವಾಗ ಎಲ್ಲರಿಗೂ ಪರಿಚಯ ಇರುವಂತ ಭಾಗ. ಆದರೆ ಆ ಮೃಗಗಳು ಯಾವುದು, 4 ಮೃಗಗಳು ಯಾವುದು, ಆ 4 ಮೃಗಗಳಿಂದ ನಮಗೆ ಸಿಕ್ಕುವುದೇನು, ಅದರಿಂದ ನಾವೇನು ಅರ್ಥ ಮಾಡಿಕೊಳ್ತೇವೆ. ಅಲ್ಲಿ ವಾಕ್ಯದಲ್ಲಿ ನೋಡುತ್ತಾ ಬರುವಾಗ ಆ 7ನೇ ಅಧ್ಯಾಯದ 1ನೇ ಭಾಗ, ದ ವಿಷನ್ ಇಸ್ ಬೀನ್ ಡಿಸ್ಕ್ರೈಬ್ಡ್. ಆ ದೇವರು ದಾನಿಯೇಲನಿಗೆ ಕೊಟ್ಟಂತ ಸ್ವಪ್ನ ಅದು ಯಾವುದರಿಂದ ಬಂತು? ನಿಮಗೆ ಮತ್ತು ನನಗೆ ಬರುವಂತ ಸ್ವಪ್ನ ರಾತ್ರಿ ಬರ್ತದೆ, ಬೆಳಿಗ್ಗೆ ಮರ್ತೋಗಿರ್ತೇವೆ. ನಾವು would have forgotten about the dream that we had previous night. ಅಲ್ಲಿ ನೋಡಿ ಆ ವಾಕ್ಯದಲ್ಲಿ, ಆತನಿಗೆ ಹಾಸಿಗೆ ಮೇಲೆ ದಾನಿಯೇಲನು ಮಲಕೊಂಡಿರುವಾಗ ಸ್ವಪ್ನ ಕಂಡನು. ಅಷ್ಟೇ ಅಲ್ಲ, ಕನಸೆಲ್ಲಿ ಬಿತ್ತ ಆತನಿಗೆ? ಮನಸ್ಸಿನಿಂದ ಆತನು ಕನಸನ್ನು ಕಂಡನು. That means whatever was there in his heart, he started writing. ಆತನು ಬರೆಯುತ್ತಾ ಬಂದನು, ಮನಸ್ಸಿನಿಂದ ಬರೆಯುತ್ತಾ ಬಂದನು. ಅದೇ ರೀತಿಯಾಗಿ ನೀವು ಕನಸು ಕಂಡು ಮನಸ್ಸಿನಲ್ಲಿ ಏನೇನಿದೆ ಅದನ್ನೆಲ್ಲ ಬರೀರಿ, ಒಂದು ದಿವಸ ನೋಡೋಣ. You will not even go beyond 2 lines or 1 line. It will stop there. Then you will start thinking, what did I dream again? But in the case of Daniel, ದಾನಿಯೇಲನ ವಿಷಯದಲ್ಲಿ ನಾವು ನೋಡುತ್ತಾ ಬರುವಾಗ, ಆತನು ಸ್ವಪ್ನವನ್ನು ಕಂಡದ್ದು ಮಾತ್ರವಲ್ಲ, ಮನಸ್ಸಿನಲ್ಲಿ ಅದು ಇತ್ತು. ಇಟ್ ವಾಸ್ ದೇರ್ ಇನ್ ಹಿಸ್ ಹಾರ್ಟ್. ಆ ಮನಸ್ಸಿನಿಂದ ಆತನು ಬರೀತಾ ಬಂದದ್ದೇನೆಂದರೆ, in chapter 7 verse 1, when you read, ಬಾಬೆಲಿನ ಅರಸನಾದ ಬೆಲ್ಶಚ್ಚರನ ಆಳ್ವಿಕೆಯ 1ನೇ ವರ್ಷದಲ್ಲಿ ದಾನಿಯೇಲನಿಗೆ ಹಾಸಿಗೆ ಮೇಲೆ ಸ್ವಪ್ನವಾಯಿತು. ಅವನ ಮನಸ್ಸಿನಲ್ಲಿ ಕನಸು ಬಿತ್ತು. ಕೂಡಲೇ ಅವನು ಆ ಕನಸನ್ನು, ಅದರ ಮುಖ್ಯಾಂಶಗಳನ್ನು ಆತನು ಬರೆದನು. ಇಂಪಾರ್ಟೆಂಟ್ ಥಿಂಗ್ಸ್ he has written. ಇದು ಯಾವಾಗ ಬರೆದಿರಬಹುದು ಎಂಬ ಆಲೋಚನೆ ನಮ್ಮಲ್ಲಿ ಒಂದು ವೇಳೆ ಬರುವುದಾದರೆ, ಈ ಚರಿತ್ರೆಗಳ ಪ್ರಕಾರ ಬಿಫೋರ್ ಕ್ರೈಸ್ಟ್, ಯೇಸು ಕ್ರಿಸ್ತನು ಪೂರ್ವ 550 ಈ ವರ್ಷದಲ್ಲಿ ಆತನು ಬರೆದಿದ್ದಾನೆ ಎಂಬುದನ್ನು ನಾವಲ್ಲಿ ನೋಡುವಂತವರಾಗಿದ್ದೇವೆ. ಅಲ್ಲಿ ಬೆಲ್ಶಚ್ಚರನ ಆಳ್ವಿಕೆಯ ಕಾಲದಲ್ಲಿ ಇದು ಬಂತು. Now he has to expose whatever he has dreamt. ಏನೇನು ಆತನು ಕನಸು ಕಂಡನೋ ಅದನ್ನೆಲ್ಲ ಅವರಿಗೆ ಹೇಳ್ತಾ ಹೋಗ್ಬೇಕೀಗ. ಯಾರು ಆತನಿಗೆ ಕನಸು ಕಾಣುವ ಹಾಗೆ ಮಾಡಿದ್ದು? ಗಾಡ್ ಹಿಮ್ಸೆಲ್ಫ್.
ದೇವರು ತಾನೇ ಆತನಿಗೆ ಕನಸು ಬೀಳುವ ಹಾಗೆ ಮಾಡಿದನು. ಆ ಕನಸು ಮನಸ್ಸಿನಲ್ಲಿತ್ತು. ಅದರ ಮುಖ್ಯಾಂಶಗಳನ್ನು ಆತನು ಒಂದೊಂದಾಗಿ ಬರೆಯುತ್ತಾ ಬಂದನು. When you start reading the details of the vision, 2ನೇ ವಾಕ್ಯದಿಂದ 8ನೇ ವಾಕ್ಯದವರೆಗೆ ನೀವು ಆತನ ಆ ಸಂಪೂರ್ಣವಾದ ಕನಸನ್ನು ನೀವಲ್ಲಿ ಓದುವಂತವರಾಗಿದ್ದೀರಿ. The 4 winds of heaven. ಅಲ್ಲಿ ಆತನು ನೋಡಿದ್ದೇನೆಂದರೆ ಚತುರ್ದಿಕ್ಕಿನ ಗಾಳಿಗಳು, ನಾರ್ತ್ ಈಸ್ಟ್ ವೆಸ್ಟ್ ಸೌತ್, ಎಲ್ಲಾ ಕಡೆಯಿಂದ ಗಾಳಿಗಳು ಮಹಾಸಾಗರದ ಮೇಲೆ ರಭಸವಾಗಿ ಬೀಸಿ ಬಡಿಯುವಂತಿದ್ದವು. Please note here, the sea may be symbolized the mass of humility, the mass of humanity, in other words. ಜನರು ಸಮುದ್ರದ ಮೇಲೆ ಬರುವಂತ ಆ ಸಮುದ್ರವನ್ನು ಇಲ್ಲಿ ಹೋಲಿಸಿ ಬರೀತಾ ಇರುವಾಗ ಜನಕ್ಕೆ ಎಂಬುದಾಗಿ ನಾವಲ್ಲಿ ನೋಡ್ತಾ ಇದ್ದೇವೆ. Let us see in the book of Isaiah, what does he writes. ಯೆಶಾಯನ ಗ್ರಂಥದಲ್ಲಿ ನಾವು ತೆಗೆದು ಓದುತ್ತಾ ಬರುವಾಗ 17ನೇ ಅಧ್ಯಾಯದ 15ನೇ ವಾಕ್ಯದಲ್ಲಿ Isaiah chapter 17 verse 12 please. 12ನೇ ವಾಕ್ಯದಲ್ಲಿ ನಾವು ಬರೋ, ಆಹಾ ಸಮುದ್ರವು ಬೋರ್ಗರೆಯುವಂತೆ ಬೋರ್ಗರೆಯುವ ಬಹು ಜನಾಂಗಗಳ ಕತ್ತಲು. So, do you compare this one and see? What did Daniel dream about? ದಾನಿಯೇಲನು ಏನನ್ನು ಆತನು ಕನಸು ಕಂಡನು? ಮೊದಲನೇದಾಗಿ ನೋಡುವಾಗ the 4 beasts from the sea that symbolizes mass of humanity. ಈ ಯೆಶಾಯನು ಇಲ್ಲಿ ಬರೀತಾ ಇರುವಾಗ ಬಹು ಜನಾಂಗಗಳ ಕತ್ತಲು, ಗದ್ದಲ, ಮಹಾ ಜಲಪ್ರವಾಹಗಳು ಘೋಷಿಸುವಂತೆ ಘೋಷಿಸುವ ಜನಗಳ ಘೋಷಣೆ. ವಾಟ್ ಅ ಮ್ಯಾಸಿವ್ ಪೀಪಲ್. ಸಮುದ್ರ ಎಂಬುದಾಗಿ ನಾವು ಹೇಳುವಾಗ ಯು ಕೆನಾಟ್ ಮೆಷರ್ ಸಮ್ ಟೈಮ್. ಯು ಕೆನಾಟ್ ಮೆಷರ್ ಸಮ್ ಟೈಮ್. ದಾನಿಯೇಲನಿಗೆ ಬಿದ್ದಂಥ ಕನಸಿನಲ್ಲಿ ನೀವು ನೋಡುತ್ತಾ ಬರುವಾಗ ದ 4 winds of heaven stirring up the great sea. ಆಗ ಅದು ಮಹಾಸಮುದ್ರ ಎಂಬುದಾಗಿ ಎನಿಸಿಕೊಳ್ಳುತ್ತಾ ಇತ್ತು. ಈಗಿನ ಕಾಲದಲ್ಲಿ ನೀವು ನೋಡುತ್ತಾ ಬರುವಾಗ ಬ್ರಾಕೆಟ್ನಲ್ಲಿ ಅವರು ಬರೆದಿರೋದೇನಂತ, ದ ಮೆಡಿಟೇರಿಯನ್ ಸಿ, ಮಧ್ಯಪ್ರಾಚ್ಯದ ಸಮುದ್ರ ಎಂಬುದಾಗಿ ನಾವಲ್ಲಿ ನೋಡ್ತಾ ಇದ್ದೇವೆ. ಯೆಶಾಯನು ಕೂಡ he is recording the same ಜಲ ಸಮೂಹ, ಜಲಪ್ರವಾಹಗಳ ಹಾಗೆ ಜನರು ಎಂಬುದಾಗಿ ಆತನಲ್ಲಿ ಹೇಳುವಂತವನಾಗಿದ್ದ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. One more word we can comparatively read from Revelation chapter 17 verse 15. ಪ್ರಕಟಣೆ ಗ್ರಂಥ 17ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ನಾವು ನೋಡುತ್ತಾ ಬರುವ ಮಾತೇನೆಂದರೆ, as we read there in chapter 17, 17ನೇ ಅಧ್ಯಾಯದ 15ನೇ verse 15. ಇನ್ನು ಆ ದೇವದೂತನು ನನಗೆ ಹೇಳಿದ್ದು, ಜಾರಸ್ತ್ರೀಯು ವಾಸಿಸಿರುವ ನೀರುಗಳನ್ನು ಕಂಡಿಯಲ್ಲ, ಅವು ಪ್ರಜೆ ಸಮೂಹ ಜನಾಂಗ ಭಾಷೆಗಳನ್ನ ಸೂಚಿಸುತ್ತದೆ. ದಾನಿಯೇಲನು ಕನಸು ಕಂಡಂಥದ್ದು ಯಾವುದು? What was the vision he is describing about? The 4 winds of heaven, 4 ದಿಕ್ಕಿನಿಂದ ಚತುರ್ದಿಕ್ಕಿನಿಂದ ಬರುವಂತ ಆ ಬಿರುಗಾಳಿಯನ್ನು ಆತನು ಯಾವುದು ಹೋಲಿಸ್ತಾ ಇದ್ದಾನೆ? As you read in this world, ಅದು ಏನನ್ನು ತೋರಿಸ್ತಾ ಇದೆ? ಪ್ರಜೆ ಸಮೂಹ ಜನ ಭಾಷೆಗಳನ್ನು ಸೂಚಿಸುತ್ತದೆ, ಸೂಚಿಸ್ತಾ ಇದೆ. Have you ever thought of having such kind of dream in your life? ಜೀವನದಲ್ಲಿ ಈ ರೀತಿಯಾದ ಯಾವುದಾದ್ರೂ ಒಂದು ಕನಸನ್ನು ಕಾಣುವುದಕ್ಕೆ ನೀವು ಎಂದಾದರೂ ಪ್ರಯಾಸ ಪಟ್ಟಿದ್ದೀರಾ? ಯಾರಿಗೂ ಯಾವ ಕನಸು ಕಾಣೋದಿಲ್ಲ. ಯಾಕೋಬನ ನೀವು ನೋಡ್ತಾ ಇರೋ, Jacob, when you see Jacob, he had a very beautiful dream going up
and coming down. ಆ ದೇವದೂತರು ಆಕಾಶದೊಳಗೆ ಪರಲೋಕದಲ್ಲಿ ಪ್ರವೇಶ ಮಾಡಿ ಆಕಾಶದ ಕೆಳಗಿಳು ಬರುವುದನ್ನು ಆತನು ಕಂಡನು. ವೇರ್ ವಾಸ್ ಹಿ ಸ್ಲೀಪಿಂಗ್? ಎಲ್ಲಿ ಮಲಗಿದ್ದನು ಆತನು? ಅಂಡರ್ ದ ಟ್ರೀ. ವೇರ್ ಇಸ್ ಡ್ಯಾನಿಯಲ್ ಸ್ಲೀಪಿಂಗ್ ನೌ? ಆತನು ಒಂದು ಹಾಸಿಗೆ ಮೇಲೆ ಮಲಗಿರುವಾಗ, ಬೆಲ್ಶಚ್ಚರನ ಕಾಲದಲ್ಲಿ ಆತನು ಮಲಗಿರುವಾಗ ಆತನೊಂದು ಸ್ವಪ್ನವನ್ನು ಕಂಡನು. ಸ್ವಪ್ನವನ್ನು ವೆನ್ ಜಾಕಬ್ ಸಾ ದ ಡ್ರೀಮ್ ಹಿ ಜಸ್ಟ್ ಸೆಡ್, ಆತನು ಹೇಳಿದ್ದು, ಹೋಗುತ್ತಾ ಇದ್ರು, ಬರ್ತಾ ಇದ್ರು. ದಟ್ಸ್ ವಾಟ್ ಐ ಕುಡ್ ಸಿ. ಬಟ್ ವೆನ್ ಯು ಕಮ್ ಟು ದ ಬುಕ್ ಆಫ್ ಡ್ಯಾನಿಯಲ್, ದಾನಿಯೇಲನ ಪುಸ್ತಕಕ್ಕೆ ನೀವು ಬಂದಾಗ, there are so many symbolizing things that you have to understand. So many things are there to understand in his vision. When he start describing about the four winds of heaven, maybe the forces of God uses to control and even to destroy the world. ಪ್ರಪಂಚವನ್ನು ನಾಶ ಮಾಡೋದಕ್ಕಾಗಲಿ ಅಥವಾ ಅದನ್ನು ಹತೋಟಿಯಲ್ಲಿ ಹಿಡಿದುಕೊಳ್ಳೋದಕ್ಕಾಗಲಿ ಒಂದು ವೇಳೆ ದೇವರು ಇದನ್ನು ಆತನಿಗೆ ದರ್ಶನವಾಗಿ ಕೊಟ್ಟಿರಬಹುದಲ್ಲವಾ? ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆದ್ದರಿಂದ ಪ್ರಿಯ ವಿಶ್ವಾಸಿಗಳೇ, ದ ಫೋರ್ ವಿಂಡ್ಸ್ ಆಫ್ ಹೆವೆನ್ ಮೀನ್ಸ್ 4 ಚತುರ್ದಿಕ್ಕಿನಿಂದ ಬರುವಂಥ ಬಿರುಗಾಳಿ, ಪ್ರವಾಹ, ಜನಸ್ತೋಮ, ಪೀಪಲ್, ಹ್ಯುಮ್ಯಾನಿಟಿ. ಹಾಗಾದ್ರೆ ಜಗತ್ತಿನ 4 ದಿಕ್ಕುಗಳಂತ ಹೇಳಿದ್ರೆ ನಮ್ಮನ್ನು ಬಿಟ್ಟು ಇಲ್ಲ, ನಾವು ಅದರಲ್ಲಿ ಇದ್ದೇವೆ. ವಿ ಆಲ್ ಹ್ಯಾವ್ ಟು ಗೋ. ಒಂದು ದಿನ ನಾವು ಅಲ್ಲಿ ಹೋಗಿ ಕರ್ತನ ಮುಂದೆ ನಿಲ್ಲಬೇಕಲ್ಲ. ಲೆಟ್ ಮಿ ಆಲ್ಸೋ ಗಿವ್ ಯು ಸರ್ಟನ್ ಥಿಂಗ್ಸ್ ಫ್ರಮ್ ದಿ ಅದರ್ portions of the Bible. You can also refer to Jeremiah chapter 49. Jeremiah chapter 49. verse 36, 49ನೇ ಅಧ್ಯಾಯದ 36ನೇ ವಾಕ್ಯದಲ್ಲಿ ನೀವು ಬರುವಾಗ, against Elam I will bring the 4 winds from the 4 quarters of heaven and scatter them towards all those winds. There shall be no nations where the outcasts of Elam will not go. ಏನೆಂದು ಬರೆದಿದೆ? 4 ದಿಕ್ಕುಗಳಿಂದಲೂ 4 ಗಾಳಿಯನ್ನು ಏನ್ ಮಾಡ್ತಾನೆ? ಏಲಾಮ್ಯರ ಮೇಲೆ ನಾನು ಬರಮಾಡಿ, he will destroy and he will have the control. ಎರಡನ್ನು ನಾನು ಇಟ್ಟುಕೊಳ್ಳುತ್ತೇನೆ. ಓಕೆ, ಪ್ಲೀಸ್ ಗೋ ಹೆಡ್. ಏಲಾಮು ದೇಶಭ್ರಷ್ಟರು ಸೇರದೆ ಇರುವ ರಾಜ್ಯವೇ ಇರದು. ಏಲಾಮಿನಲ್ಲಿ ಭ್ರಷ್ಟತನವು ಇನ್ನು ಇರುವುದಿಲ್ಲ. ವಾಟ್ ವಾಸ್ ದ ಟೈಮ್ ವೆನ್ ಡ್ಯಾನಿಯಲ್ ಹ್ಯಾಡ್ ದಿಸ್ ಡ್ರೀಮ್? ದಾನಿಯೇಲನು ಆತನು ಕಂಡ ಕನಸಿನಲ್ಲಿ ಇಲ್ಲಿ ವಾಕ್ಯವನ್ನು ಹೋಲಿಸಿ ನಾವು ನೋಡುತ್ತಾ ಬರುವಾಗ, ಮೇ ಬಿ ದೇರ್ ವಾಸ್ ಸಮ್ ಪ್ರಾಬ್ಲಮ್ ಇನ್ ದಟ್ ಕಿಂಗ್ಡಮ್. ಈ ಬೆಲ್ಶಚ್ಚರನನ್ನು ನೀವು ನೋಡುತ್ತಾ ಬರುವಾಗ, ಹಿ ಇಸ್ ದ ವೀಕೆಸ್ಟ್ ಕಿಂಗ್. ಬಲಹೀನವಾದಂಥ ಒಬ್ಬ ರಾಜನು ಅವನಾಗಿದ್ದನು. ಅದೇ 51ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಬರುವಾಗ, ಚಾಪ್ಟರ್ 51 verse 1, Jeremiah chapter 15 verse 1, ಕರ್ತನು ಇಂತೆನ್ನುತ್ತಾನೆ, ಇಗೋ ನಾನು ಬಾಬೆಲಿನ ಮೇಲೋ ಲೇಪ್ಕಾಮಾಯ್ ದೇಶದವರ ಮೇಲೋ ನಾಶನದ ಗಾಳಿಯನ್ನು ನಾನೇನ್ ಮಾಡ್ತೇನೆ? ಬೀಸುತ್ತೇನೆ. ಡಿಸ್ಟ್ರಕ್ಷನ್. God can control and God can destroy. ದಾನಿಯೇಲನು ಕಂಡಂತ ಆ ಕನಸಿನಲ್ಲಿ the date of his vision, the details of his vision. In part 1 you are seeing the 4 beasts from the sea. 4 ಮೃಗಗಳು ಆ ಸಮುದ್ರದಿಂದ ಎದ್ದು ಬಂದವು. That means what I feel, ನಾನು ಆಲೋಚನೆ ಮಾಡೋದೇನೆಂದ್ರೆ, 4 ದಿಕ್ಕಿನಿಂದ ಈ ಮೃಗಗಳು ಎದ್ದು ಬಂದವು ಎಂಬುದಾಗಿ ನಾನು ನೆನೆಸ್ತಾ ಇದ್ದೇನೆ. ಆ 4 ಮೃಗಗಳಿಗೆ ವಿಚಿತ್ರವಾಗಿದ್ದವು. They were totally different kinds of
ಬೀಸ್ಟ್ಸ್. ದೇವರ ವಾಕ್ಯದಲ್ಲಿ ನಾವು ಮುಂದರಿಸಿ ಆಲೋಚನೆ ಮಾಡುತ್ತಾ ಬರೋಣ. ವೆನ್ ಯು ಸಿ ಇನ್ Daniel chapter 7, we read another amazing prophecy. The first year of Belshazzar, king of Babylon, Daniel had a dream. Winds and waters came. In verse 2, when Daniel spoke and said, I saw in my vision by night, and behold, the four winds of the heaven strove upon the great seas. ಮಹಾಸಮುದ್ರದ ಮೇಲೆ ಬಂತಲ್ಲವ. Notice, you have to notice these things very carefully. What do you mean by this? ಇದಕ್ಕೆ ಅರ್ಥ ಏನೆಂಬುದಾಗಿ ನಾವು ತಿಳ್ಕೊಳ್ಳಬೇಕಲ್ಲವ. ನೀವು ಅದೇ ಪ್ರಕಟಣೆ ಗ್ರಂಥ 7ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಬರುವಾಗ, ಚಾಪ್ಟರ್ 7 verse 1 ಆಫ್ ರೆವಲ್ಯೂಷನ್, ಇದಾದ ಮೇಲೆ 4 ಮಂದಿ ದೇವದೂತರು ಭೂಮಿಯ 4 ದಿಕ್ಕುಗಳಲ್ಲಿ ನಿಂತುಕೊಂಡು, ಭೂಮಿಯ ಮೇಲಾಗಲಿ ಸಮುದ್ರಗಳ ಮೇಲಾಗಲಿ ಯಾವ ಮರದ ಮೇಲಾಗಲಿ ಗಾಳಿ ಬೀಸುವಂತೆ ಭೂಮಿಯ ಚತುರ್ದಿಕ್ಕಿನಗಳ ಗಾಳಿಯನ್ನು ಹಿಡಿದಿರುವುದನ್ನು ಕಂಡು. ಕಂಟ್ರೋಲಿಂಗ್. Who is controlling? The angels of God are controlling the winds on the earth. And after these things I saw 4 angels standing on the 4 corners of the earth. The winds that Daniel saw stirring up the great sea is none other than the tempests of war. 4 ದಿಕ್ಕುಗಳಿಂದ ಎದ್ದು ಬಂದಂಥ ಈ 4 ಮೃಗಗಳಿದೆಯಲ್ಲ, ಅದು ಏನನ್ನು ಸೂಚನೆ ಮಾಡ್ತಾ ಇದೆ? ವಾರ್, ಯುದ್ಧಗಳು ನಡೆಯುವಂಥ ಕ್ಷಣ. ಇವೆಲ್ಲವೂ ಇಟ್ ಕೇಮ್ ಔಟ್ ಆನ್ ದ ಗ್ರೇಟ್ ಸಿ ಆಸ್ ಮೆಡಿಟೇರಿಯನ್. That was the most important sea in the ancient times. However, this prophecy is highly symbolized, and although Daniel does not explain the exact meaning of the great sea, John in Revelation does. ಯೋಹಾನನು ತನ್ನ ಪ್ರಕಟಣೆಯಲ್ಲಿ ಹೇಳ್ತಾ ಇದ್ದಾನೆ, ಅದೇನೆಂದರೆ 17ನೇ ಅಧ್ಯಾಯದ 15ನೇ ವಾಕ್ಯ. And he says, chapter 17 verse 15, please, as we read earlier. And he saith unto me, the waters which thou sawest where the whore sitteth are people and multitudes and nations and tongues. ಇನ್ನು ಆ ದೇವದೂತನು ಹೇಳಿದ್ದೇನೆಂದರೆ, ಆ ಜಾರ ಸ್ತ್ರೀ ವಾಸಿಸಿರುವ ನೀರುಗಳನ್ನು ಕಂಡಿಯಲ್ಲ, ಅವು ಪ್ರಜೆ, ಸಮೂಹ, ಜನ, ಭಾಷೆಗಳನ್ನು ಸೂಚಿಸುತ್ತದೆ. ಇನ್ ದೀಸ್ 2 symbols, ಈ 2 ಗುರುತುಗಳಲ್ಲಿ, ವಿಂಡ್ ಅಂಡ್ ವಾಟರ್, ನೀರು ಮತ್ತು ಗಾಳಿ, we have a picture of Daniel saw in the vision. ದಾನಿಯೇಲ್ ಗ್ರಂಥ ಮೊದಲು ಬರೀತಾ, ರೆವಲ್ಯೂಷನ್ ಆಮೇಲೆ ಯಾವುದು ಮೊದಲು ಬರೆದಿದ್ದು? Daniel, the book of Daniel, the prophecy was written before John could record these things. See how mighty people were there during the time of the Bible. ಸತ್ಯವೇದದ ಕಾಲದಲ್ಲಿ ಎಷ್ಟು ಬಲಿಷ್ಠವಾದ ಜನರಿದ್ದರಲ್ವಾ. ಪ್ರಾಫಸಿ ಹೇಳ್ತಾರಂತೆ. ಪ್ರಾಫಸಿ ಹೇಳ್ರಿ, ಈ ಥರ ಪ್ರಾಫಸಿ ನೋಡೋಣ. ಯಾವ ಥರ ಪ್ರಾಫಸಿ ಹೇಳ್ತಾರೆ? Don't believe in any prophecy other than the word of God which has been revealed to you and to me. ನಿಮಗಾಗಲಿ ನನಗಾಗಲಿ ಹೇಳಿರುವಂಥ ಯಾವುದೇ ಈ ಮಾತುಗಳನ್ನು ನಾವು ತಪ್ಪಾಗಿ ಗ್ರಹಿಸುವುದು ಬೇಡ. ಇದಕ್ಕಿಂತ ವಿಚಿತ್ರವಾಗಿರೋದು ಕೇಳುವುದು ನಾವು ಬೇಡ. Let us come to Daniel chapter 7 verse 3, please. ದಾನಿಯೇಲನ ಗ್ರಂಥ 7ನೇ ಅಧ್ಯಾಯ 3ನೇ ವಾಕ್ಯಕ್ಕೆ ನಾವು ಬರೋಣವಾ? ಆ 3ನೇ ವಾಕ್ಯದಲ್ಲಿ ನಾವು ನೋಡುವಾಗ, ಒಂದೊಂದಕ್ಕೂ ವಿಲಕ್ಷಣವಾದ 4 ದೊಡ್ಡ ಮೃಗಗಳು ಸಾಗರದೊಳಗಿಂದ ಬಂದವು. ಬೀಸ್ಟ್ಸ್. ಇವತ್ತು ನಮ್ಮ ಅಮೆರಿಕ ದೇಶದ
ಅಧ್ಯಕ್ಷರ ಕಾರಿಗೆ ಏನಂತ ಹೆಸರಿಟ್ಟಿದ್ದಾರೆ? ಬೀಸ್ಟ್ಸ್. ಹಿಸ್ ವೆಹಿಕಲ್ ನೇಮ್ ಇಸ್ ಬೀಸ್ಟ್. ಯಾರಿಗೆ ಗೊತ್ತು, ಅವರೇ ಎದ್ದು ಬಂದ್ಬಿಟ್ರೆ ಏನು ಬೇಕಾಗುತ್ತೆ? ಬೀಸ್ಟ್ ಬೀಸ್ಟ್ ಅಂದ್ಕೊಂಡು ಅಂತ ಅವ್ರು ಎದ್ದು ಬಂದ್ಬಿಟ್ರೆ ತಪ್ಪೇನಿಲ್ಲ. ಬಟ್ ದ ಗ್ರೇಟ್ beast that Daniel had saw was different. And 4 great beasts came up from the sea, diverse one from another. ಒಂದಕ್ಕೊಂದು ವಿಲಕ್ಷಣವಾಗಿದ್ದವು. He goes on explaining how it was looking. ಯಾವ ರೀತಿಯಾಗಿದ್ದವು, ಅದಕ್ಕೆ ಆ ಮೃಗಗಳಿಗೆ ಆತನು ಕಂಡಂತ ಕನಸಿನಲ್ಲಿ ಆ ಮೃಗಗಳಿಗೆ ಉಂಟಾದಂತ ಒಂದೊಂದಾಗಿ ಕಳಿಸ್ಕೊಂಡು ಹೋಗುವಂತ ಪರಿಸ್ಥಿತಿಯನ್ನು ನಾವಲ್ಲಿ ನೋಡಬೇಕು. ವಿ ಹ್ಯಾವ್ ಟು ಸಿ. It's not an unusual thing in the Bible to use beast as a symbol of nations. We do the same thing today. The lion is used to represent the Great Britain. ನೋಡಿದ್ರಾ ಗ್ರೇಟ್ ಬ್ರಿಟನ್ ಫ್ಲಾಗ್ನಲ್ಲಿ ಏನಿದೆ ಅಂತ? Have you seen? Have you seen the flag of USA? There is an eagle. If you go to Australia, you will find one more beast, kangaroo beast is there. ಅದು ಒಂಥರ beast. ಏನು ಮಾಡೋಕ್ಕಾಗಲ್ಲ. We cannot do anything. There is no need to speculate or guess as to whom the 4 beasts represent. In verse 17 of the same chapter tells us, these great beasts which are 4 kings which shall arise out of the earth. 17ನೇ ಅಧ್ಯಾಯ ದಾನಿಯೇಲ 17ನೇ ವಾಕ್ಯದಲ್ಲಿ ನೀವು ನೋಡುತ್ತಾ ಬರುವುದಾದರೆ ಅಲ್ಲಿ ಓದುವುದೇನೆಂದರೆ, ಆ 4 ದೊಡ್ಡ ಮೃಗಗಳು ಲೋಕಸಾಗರದೊಳಗಿಂದ ಏರತಕ್ಕ 4 ರಾಜ್ಯಗಳು. 4 kings and 4 kingdom. The whole thing is becoming clearer, for it is picture of the world powers arising for the battlefield. ಇವತ್ತು ನಾವು ಕೇಳಿಸ್ಕೊಳ್ತಾ ಇರುವಂಥ ಒಂದೊಂದು ಸಂಗತಿಗಳನ್ನು ನೀವು ನೋಡುತ್ತಾ ಬರುವುದಾದರೆ, ಯಾವಾಗ ಯುದ್ಧವು ಪ್ರಾರಂಭವಾಗುತ್ತದೋ ನಮಗೆ ಗೊತ್ತಿಲ್ಲ. 4 ದಿಕ್ಕುಗಳಿಂದ ಪ್ರಾರಂಭವಾಗುವ ಯುದ್ಧದ ಕ್ಷಣಗಳು. ದಾನಿಯೇಲನು ಅಲ್ಲಿ ಕನಸು ಕಂಡದ್ದನ್ನು ನೀವು ನೋಡುವಾಗ ಒಂದೊಂದು ವಿಲಕ್ಷಣವಾದ 4 ದೊಡ್ಡ ಮೃಗಗಳು ಸಾಗರದೊಳಗಿಂದ ಬಂದವು. ಅದರಲ್ಲಿ ಆತನು ಮೊದಲನೇದಾಗಿ ಕಾಣಿಸಿದ್ದು ಹೇಗಿತ್ತಂದ್ರೆ, ಮೃಗವು ಸಿಂಹದ ಹಾಗಿತ್ತು. ಇಟ್ ವಾಸ್ ಲೈಕ್ ಅ ಲಯನ್ ವಿತ್ ದ ಈಗಲ್ಸ್ ವಿಂಗ್. ಅದಕ್ಕೆ ಹದ್ದಿನಂತೆ ರೆಕ್ಕೆಗಳಿದ್ದವು. ನಾನು ನೋಡುತ್ತಿರುವಾಗಲೇ ಆ ರೆಕ್ಕೆಗಳು ಕೀಳಲ್ಪಟ್ಟವು. How is that? In verse 4, the first was like a lion and had an eagle's wing. I beheld till the wings thereof were plucked, and it was lifted up from the earth and made stand upon the feet as a man, and a man's heart was given to it. ಮನುಷ್ಯನ ಹೃದಯವು ಆ ಮೃಗಕ್ಕೆ ಕೊಡಲ್ಪಟ್ಟಿತು. A lion with the eagle wings. That is a strange creature, alava. It is a strange, as we read here. The scripture leaves us in no doubt as to whom the lion might be. ಅದು ಯಾರಿಗೆ ಹೋಲಿಸ್ತಾ ಇದೆ ಎಂಬುದಾಗಿ ನಾವು ಇನ್ನೂ ಆಲೋಚನೆಯಲ್ಲಿ ಗೊತ್ತಾಗ್ತಾರೆ. ಇಟ್ ಇಸ್ ನನ್ ಅದರ್ ದ್ಯಾನ್ ಬ್ಯಾಬಿಲಾನ್, ದಟ್ ಮೈಟಿ ಎಂಪೈರ್ ಆಫ್ ಆಂಟಿಕ್ವಿಟಿ. ಬಾಬಿಲೋನಿನ ಸಾಮ್ರಾಜ್ಯ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಿ. ಪ್ರಿಯರೇ,
ಬ್ಯಾಬಿಲೋನ್ ಎಂಬುದಾಗಿ ನಾವು ಹೇಳುವಾಗ ಬಾಬೆಲನ ಗೋಪುರ ಬಿತ್ತಲ್ಲ ಎಂಬುದಾಗಿ ವಿಲ್ ಬಿ ಸೀಯಿಂಗ್. But there was a mighty king over there. A mighty kingdom was there, who was controlling the whole world in their hands. ದಾನಿಯೇಲನು ಕನಸನ್ನು ಕಂಡಾಗ ಆತನಿಗೆ ಮೊದಲನೇದಾಗಿ ಕಂಡದ್ದೇನೆಂದರೆ a lion with the eagle wings. Eagle wings. Let us also read certain portions from the Word of God to understand what this eagle means and what does it mean for us. When you turn to Jeremiah chapter 4 verse 7, ಯೆರೆಮೀಯ 4ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ನೀವು ಬರುವಾಗ ಅಲ್ಲಿ ನೋಡುವ ಒಂದು ಮಾತೇನೆಂದರೆ, ಜನಾಂಗ ಘಾತುಕವಾದ ಒಂದು ಸಿಂಹವು ತನ್ನ ಪೊದೆಯೊಳಗಿಂದ ಎದ್ದಿದೆ, ಹೊರಟಿದೆ, ಸ್ಥಳದಿಂದ ತೆರಳಿದೆ. ನಿನ್ನ ದೇಶವನ್ನು ಹಾಳು ಮಾಡುವುದು, ನಿನ್ನ ಪಟ್ಟಣಗಳು ಪಾಳು ಬಿದ್ದು ನಿರ್ನಿವಾಸಿಗಳಾಗುವವು. ಅಲ್ಲಿರುವಂಥ ಆ ಸಿಂಹಕ್ಕೆ ಹದ್ದುಗಳಿಗಿರುವಂಥ ರೆಕ್ಕೆಯನ್ನು ಅವರೇನು ಮಾಡಿದರು? ದೇ ಬ್ರೋಕನ್ ಇಟ್ ಅಂಡ್ ಕೆಪ್ಟ್. ಹಾಗಾದರೆ ಈ ಮೊದಲನೆಯ this great beast, number 1, which is lion and on the eagle's wing, which was made to stand upon the feet of a man. ಆತನಿಗೆ ಆ ಮೃಗಕ್ಕೆ ಮನುಷ್ಯನ ಹೃದಯ ಕೊಟ್ರಂತೆ. ಒಂದು ವೇಳೆ ಆ ಮೃಗಕ್ಕೆ ಮನುಷ್ಯನ ಹೃದಯ ಇಲ್ಲ ಅಂತಿದ್ರೆ, ದಟ್ ಮೀನ್ಸ್ ಇಟ್ ಹಸ್ ಕಮ್ ಟು ಡೆಸ್ಟ್ರಾಯ್. ಇಟ್ ಹಸ್ ಕಮ್ ಟು ಡೆಸ್ಟ್ರಾಯ್. ಇಟ್ ಕೆನಾಟ್ ಥಿಂಕ್ ಸಮಥಿಂಗ್ ಎಲ್ಸ್. ಒಂದು ಸಿಂಹ ಬೇಟೆ ಆಡುವಾಗ ನೀವು ನೋಡುವುದಾದರೆ ಅದು ಏನು ಮಾಡ್ತದೆ? ಒಂದು ಆ ಪ್ರಾಣಿ ನನಗೆ ಬೇಕು ಅಂತ ಹೇಳಿದ್ರೆ ಇಟ್ ವಿಲ್ ಸ್ಟ್ರೈವ್, ಇಟ್ ವಿಲ್ ಬಿ ಲೈಕ್ ಅ ವಿಲ್ವಿಂಡ್. ಅದು ಹೇಗೆ ಬೇಕೋ ಅದು ತಿರುಗಿ ಅದು ಹೋಗಿ ಅದನ್ನು ಹಿಡಿದು ಅದು ನಾಶ ಮಾಡುವವರೆಗೂ ಅದು ಬಿಡೋದಿಲ್ಲ. ಸೊ ಡ್ಯಾನಿಯಲ್ ಹ್ಯಾಸ್ ಸೀನ್ ದ ಡ್ರೀಮ್ ಆಫ್ ದ ಬೀಸ್ಟ್. ಅವರು ಆ ಸಿಂಹಕ್ಕೆ ಇರುವಂಥ ರೆಕ್ಕೆಗಳನ್ನು ಅವರೇನು ಮಾಡಿದರು? ಮುರಿದು ಬಿಟ್ಟರು. ಅದು ಮನುಷ್ಯನ ಆ ಆಕಾರದಲ್ಲಿ ಮನುಷ್ಯನಿಗೆ ಇರುವಂಥ ಕಾಲುಗಳನ್ನು ಕೊಟ್ಟು ಮನುಷ್ಯನ ಹೃದಯವನ್ನು ಆ ಸಿಂಹಕ್ಕೆ ಅವರು ಕೊಟ್ಟರು. ದಟ್ ಮೀನ್ಸ್ ಇಟ್ ನೀಡ್ಸ್ ಪೇಷನ್ಸ್ ಬಿಫೋರ್ ಗೋಯಿಂಗ್ ಫಾರ್ವರ್ಡ್. ಅದಕ್ಕೆ ಬೇಕಾಗಿರುವಂಥದ್ದು. ಸಿಟಿ ಶಾಲ್ ಬಿ ಲೇಡ್ ವೇಸ್ಟ್ ವಿತೌಟ್ ಆನ್ ಇನ್ಹ್ಯಾಬಿಟೆಂಟ್. ಯಾರೂ ಇಲ್ಲದ ಹಾಗೆ ನಾಶ ಮಾಡುವಂಥ ಈ ಸಿಂಹವು ತಯಾರಾಗಿತ್ತಲ್ಲ. ಈ ಸಿಂಹವು ಹೇಗೆ ಈ ದೇಶವನ್ನು ಪ್ರಪಂಚವನ್ನು ನಾಶ ಮಾಡುತ್ತದೆ ಎಂಬುದಾಗಿ ದಾನಿಯೇಲನು ಅಲ್ಲಿ ಸೂಚನೆಯನ್ನು ಕೊಡ್ತಾ ಇದ್ದರು. ದಿಸ್ ಇಸ್ ವಾಟ್ ಐ ಹ್ಯಾವ್ ಡ್ರೀಮ್ಡ್, ದಿಸ್ ಇಸ್ ವಾಟ್ ಐ ಆಮ್ ರೈಟಿಂಗ್. Let us also read a portion from the Word of God. Jeremiah chapter 50. ಯೆರೆಮೀಯ 50ನೇ ಅಧ್ಯಾಯ 17ನೇ ವಾಕ್ಯ. Jeremiah chapter 50 verse 17. And it is writing like this. ಇಸ್ರಾಯೇಲು ಚೆದರಿ ಹೋದ ಹಿಂಡು, ಸಿಂಹಗಳು ಅದನ್ನು ಓಡಿಸಿಬಿಟ್ಟಿವೆ. ಮೊಟ್ಟ ಮೊದಲು ಅಶ್ಶೂರದ ಅರಸನು ಅದನ್ನು ತಿಂದನು. ಕಟ್ಟ ಕಡೆಗೆ ಈಗ ಬಾಬೆಲಿನ ಅರಸನಾದ ಬೆಲ್ಶಚ್ಚರನು ಅದರ ಎಲುಬುಗಳನ್ನು ಕಡಿದು ಬಿಟ್ಟನು. ಚಾಪ್ಟರ್ 50 verse 17. Israel scattered like a sheep. ಅವು ಕುರಿಗಳ ಹಾಗೆ ಏನಾಗಿದ್ದಾರೆ? ಚದರಿ ಹೋಗಿದ್ದಾರೆ. The lions have driven away. ಹಾಗಂತ ಹೇಳಿದ್ರೆ ಈ ದಾನಿಯೇಲನ ಕನಸಿನ ಪ್ರಕಾರ ಈ ಸಿಂಹವು ಇಸ್ರಾಯೇಲ್ ಜನಾಂಗವನ್ನು ಅವು ಓಡಿಸಿಬಿಟ್ಟಿವೆ. Now they are coming back to their own place. They are coming back to their own place. To make it very clear,
to identify of the lion. The Bible says that it is a Babylon. ಬ್ಯಾಬಿಲೋನಿನ ಅರಸನಾದ ನೆಬೂಕದ್ನೆಚ್ಚರನು ಅದೇ ರೀತಿಯಾಗಿ ಯೆರೆಮೀಯನು ಬರೆದಂತ ಮಾತು, ಆತನು ಕೂಡ ಇಸ್ರಾಯೇಲ್ಯರನ್ನು ಆತನು ಏನು ಮಾಡಿದಾನೆ, ಎಲುಬು ಸಮೇತ ತಿಂದುಬಿಟ್ಟು ಸುಮ್ಮನೆ ಇದ್ದಾನೆ. ಎಸ್ ಮೇಡ್ ದೆಮ್ ಟು ರನ್ ಅವೇ, ಓಡಿ ಹೋಗುವ ಹಾಗೆ, ಚದುರಿ ಹೋಗುವ ಹಾಗೆ ಆತನು ನೆಬೂಕದ್ನೆಚ್ಚರನು ಮಾಡಿದ್ದಾನೆ. ದಟ್ ವಾಸ್ ದ ವಿಷನ್ ಆಫ್ ಡ್ಯಾನಿಯಲ್. ಅಯ್ಯೋ, ಒಂದು ಸಿಂಹ ಬಂತು, ಅದಕ್ಕೇನೋ ಈಗಲ್ಗಿರೋ ವಿಂಗ್ಸನ್ನು ಹಾಕಿದಾರಂತೆ, ಅದು ಹಾಗೆ ಹೌದಾ ಅಂತೇಳಿ ಓದ್ಬಿಟ್ಟು ಸುಮ್ಮನೆ ಕೂತಿದ್ದೀವಿ ನಾವು. ವಾಟ್ ಡಸ್ ಇಟ್ ಮೀನ್? ಇನ್ ಕೇಸ್ ಒಂದು ವೇಳೆ ಈ ಸಿಂಹಕ್ಕೆ ಆ ಹದ್ದಿನ ರೆಕ್ಕೆಗಳು ಇರುವುದಾಗಿದ್ದರೆ ಏನಾಗ್ತಾ ಇತ್ತು? ಅವರೇನೋ ಮುರಿದು ಬಿಟ್ರು. ಒಂದು ವೇಳೆ ಇದ್ದಿದ್ರೆ ಹಾರಿ ಹೋಗ್ಬಿಡುತ್ತೆ. ಎ ಕಂಪ್ಲೀಟ್ ವಾಶ್ ಔಟ್, ಎ ಕಂಪ್ಲೀಟ್ ಡಿಸ್ಟ್ರಾಕ್ಷನ್ ಆಫ್ ಇಸ್ರಾಯಲ್ ವುಡ್ ಹ್ಯಾವ್ ಹ್ಯಾಪನ್ಡ್. The control of God. That is what Daniel dreamt. ದಾನಿಯೇಲನು ಕನಸು ಕಂಡದ್ದೇನೆಂದರೆ ಮುರಿದು ಹಾಕಲ್ಪಟ್ಟಿತು. ಅದು ಆ ಸಿಂಹಕ್ಕೆ ಏನಾಯಿತು? ಮನುಷ್ಯನ ಒಂದು ಆಕಾರ, ನಿಂತುಕೊಳ್ಳುವ ಹಾಗೆ. ಆ ಮನುಷ್ಯನಂತಿರುವ ಹೃದಯವನ್ನು ಅದಕ್ಕೆ ಅವರು ಅಳವಡಿಸಿದರು. ಇಟ್ ವಾಸ್ ದೇರ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. As we go on reading about the eagle's wings, when you turn to again Jeremiah chapter 4 verse 13, ಯೆರೆಮೀಯ 4ನೇ ಅಧ್ಯಾಯ 13ನೇ ವಾಕ್ಯಕ್ಕೆ ನಾವು ಬರುವಾಗ, ಇಗೋ ಆ ಶತ್ರುವು ಮೇಘಲೋಪಾದಿಯಲ್ಲಿ ಬರುತ್ತಾನೆ, ಅವನ ರಥಗಳು ಬಿರುಗಾಳಿಯಂತಿವೆ, ಅವನ ಅಶ್ವಗಳು ಹದ್ದುಗಳಿಗಿಂತ ವೇಗವಾಗಿವೆ. ನಮ್ಮ ಗತಿಯನ್ನು ಏನು ಹೇಳೋಣ? ಹಾಳಾದೆವಲ್ಲ. ದಿಸ್ ಇಸ್ ವಾಟ್ ಇಟ್ ವುಡ್ ಹ್ಯಾವ್ ಹ್ಯಾಪನ್ಡ್ ಇಫ್ ದ ವಿಂಗ್ಸ್ ವುಡ್ ಹ್ಯಾವ್ ನಾಟ್ ಬ್ರೋಕನ್. ಆ ಹದ್ದಿನ ರೆಕ್ಕೆಗಳು ಮುರಿಯಲ್ಪಡದಿದ್ದರೆ ಇವತ್ತು ಏನಾಗ್ತಾ ಇತ್ತು? ಯೆರೂಸಲೇಮೇ, ನೀನು ಹಾಳಾಗಿ ಹೋಗ್ಬಿಡ್ತಾ ಇದ್ದೆ. ಅಲ್ಲಿರುವಂಥ ಆ ರೆಕ್ಕೆಗಳಿಗೆ ಅಶ್ವಬಲಕ್ಕಿಂತಲೂ ಹೆಚ್ಚಾದ ಬಲ ಇತ್ತು. ದಟ್ ವುಡ್ ಹ್ಯಾವ್ ಡೆಸ್ಟ್ರಾಯ್ಡ್ ದ ಹೋಲ್ ಹ್ಯುಮ್ಯಾನಿಟಿ. As we commonly say, the lion is the king of beasts and the eagle is the king of birds. Having eagle's wings means that the lion's conquests were carried out at a very rapid speed. ವೇಗದೋಪಾದಿಯಲ್ಲಿ. ಅಲ್ಲಿ ವಾಕ್ಯ ನೋಡುವಾಗ ಆ ಶತ್ರುವು ಮೇಘಗಳೊಂದಿಗೆ ಮೇಘಳೋಪಾದಿಯಲ್ಲಿ ಬರುತ್ತಾನೆ. ಅವನ ರಥಗಳು ಬಿರುಗಾಳಿ ಅಂತ, ವಿಲ್ವಿಂಡ್, ಬಿರುಗಾಳಿ ಅಂತ ಇರುತ್ತವೆ. ಆದದರಿಂದ, however, let us notice here that the lion's wings are to be plucked, then it was to stand upon its feet as a man, and that it was to be given a man's heart. Man's heart. Those who are familiar with this history will remember that the king made this as a man-hearted lion. ಮನುಷ್ಯನಿಗಿರುವ ಹೃದಯದ ಹಾಗೆ ಈ ಸಿಂಹವನ್ನು ಅವರು ಅಲ್ಲಿ ನಿರೂಪಣೆ ಮಾಡಿ ನಮಗೆ ತೋರಿಸ್ತಾ ಇದ್ದಾರೆ. ಬೆಲ್ಶಚ್ಚರನನ್ನು ನೀವು ನೋಡುವಾಗ, ದ ಲಾಸ್ಟ್ ಕಿಂಗ್ ಆಫ್ ಬ್ಯಾಬಿಲೋನ್ ವಾಸ್ ಅ ವೀಕ್ ಕಿಂಗ್. ನಾನು ಹೇಳಿದ ಹಾಗೆ ಬಹಳ ಬಲಹೀನನಾದ ಒಂದು ರಾಜನು. ಅಂಡ್ ದ ಗ್ರೇಟ್ ಎಂಪೈರ್ ಫೆಲ್ ಬ್ಯಾಕ್ ಫ್ರಮ್ ದ ಗ್ರೇಟ್ನೆಸ್ ಅಂಡರ್ ಹಿಸ್ ರೂಲ್. ಅದು ಎಷ್ಟು
ಹೆಸರನ್ನು ಮಾಡಿತ್ತಲ್ಲವ, ಎಷ್ಟು ಮೇಲಕ್ಕೆ ಎತ್ತಲ್ಪಟ್ಟಿತ್ತಲ್ಲವ, ಅಷ್ಟೇ ಕೆಳಗಡೆ ಆ ಸಂಪೂರ್ಣವಾದಂಥ ಆ ರಾಜ್ಯವೇ ಬಿದ್ದು ಹೋಯಿತು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆದ್ದರಿಂದ ಇದಕ್ಕೆ ಹೋಲಿಸಿ ನಾವು ನೋಡಬೇಕಾಗಿರೋದಾದರೂ ಕೂಡ ನಿಮಗೆ ಅನೇಕ ವಾಕ್ಯಗಳನ್ನು ನಾನು ಹೋಲಿಸಿ ಮಾತನಾಡುವಂಥ ಸಂದರ್ಭ, ಆದ್ದರಿಂದ ನಿಮಗೆ ವಾಕ್ಯಗಳು ಅಧಿಕವಾಗಿ ನಾನು ಕೊಡಬೇಕಾಗ್ತದೆ. 51ನೇ ಅಧ್ಯಾಯ ಜೆರೆಮಯ ಚಾಪ್ಟರ್ 51 ವರ್ಸ್ 30, 30ನೇ ವಾಕ್ಯದಲ್ಲಿ ಕೂಡ ನಾವು ಬರುವಾಗ ಅಲ್ಲಿ ನಾವು ನೋಡುವುದೇನೆಂದರೆ, ಬಾಬೇಲಿನ ಶೂರರು ಯುದ್ಧಕ್ಕೆ ಹಿಂತೆಗೆದು ಹೆಂಗಸರಂತೆ ಅಬಲರಾಗಿ ತಮ್ಮ ಕೋಟೆಗಳಲ್ಲಿ ನಿಂತಿದ್ದಾರೆ. ಅದರ ಮನೆಗಳಿಗೆ ಬೆಂಕಿ ಇಕ್ಕಿದೆ, ಅದರ ಅಗುಳಿಗಳು ಮುರಿದು ಹೋಗಿವೆ. The mighty man of Babylon have been forbidden to fight. ಅವರೆಲ್ಲರನ್ನು ತಮ್ಮ ಹತೋಟಿಗಳಲ್ಲಿ ಇಟ್ಕೊಂಡು, ಸಿ ಹೌ ವೀಕ್ ಹಿ ಕ್ಯಾನ್ ಬಿಕಮ್, ಅವನು ಎಷ್ಟು ಹೌ ಹಿ ಬಿಕಮ್ ಅ ಫೇಲ್ಡ್, ಆ್ಯಂಡ್ ಹಿ ಸೇಸ್ ದಿಸ್ ವರ್ಡ್, ದೇ ಬಿಕಮ್ ಆ್ಯಸ್ ಅ ವಿಮೆನ್. ಸಾಮಾನ್ಯವಾಗಿ ಸ್ತ್ರೀಯರನ್ನು ನೋಡುವಾಗ ಬಲಹೀನರು ಅಂತ ನೆನೆಸ್ಕೊಳ್ತಾರೆ, ಆದರೆ ಈಗೆಲ್ಲ ಬಲಿಷ್ಠರಾಗ್ಬಿಟ್ಟಿದ್ದಾರೆ. ಈಗ ದೇ ಆರ್ ವೆರಿ ಸ್ಟ್ರಾಂಗ್ ಇನ್ ಫೈಟಿಂಗ್. Maybe that is only a phrase that has been given there to understand how this king, who was a ruling man, has become weak. ಆತನು ಬಲಹೀನನಾಗಿರೋದನ್ನು ಅಲ್ಲಿ ಅವರು ಎತ್ತಿ ತೋರಿಸುವಂಥವರಾಗಿದ್ದಾರೆ. ಆದ್ದರಿಂದ ಪ್ರಿಯ ವಿಶ್ವಾಸಿಗಳೇ, ನಾನು ನಿಮಗೆ ಹೇಳೋದೇನೆಂದರೆ, ಸೊ ಇಲ್ಲಿ ಲಯನ್ ನಾವು ನೋಡುತ್ತಾ ಬರುವಾಗ ಭಾಳ ವಿಶೇಷವಾದಂಥ ಒಂದು ಅರ್ಥಗರ್ಭಿತವಾದಂಥ ಒಂದು ಸಂಗತಿ ನಾವಲ್ಲಿ ನೋಡ್ತಾ ಇದ್ದೇವೆ. ಐ ಮೇ ನಾಟ್ ಬಿ ಹ್ಯಾವಿಂಗ್ ಟೈಮ್ ಟು ಕಂಟಿನ್ಯೂ ದಿ ಸೆಕೆಂಡ್ ವಿಷನ್. I will maybe next Wednesday we will be thinking on the next vision of Daniel, and this vision what I have spoken to you today, whose wings were plucked off, made to stand on the 2 feet like a man's heart was given to it. The lion represents the Babylon. To remind you again, the wings possibly symbolizing the co-regency of Nebuchadnezzar and Belshazzar, the kingdom shown to be remarkably fragile, ಬಹಳ ಬಲಹೀನವಾದಂಥ ಒಂದು ರಾಜ್ಯ. ಆದ್ದರಿಂದ ದಾವೀದನು ಕಂಡಂಥ ಮೊದಲನೇ ಕನಸು, the first vision he had was to see how the people of all the regions would have been destroyed. What the sea means, ಸಮುದ್ರ ಎಂಬುದಾಗಿ ಹೇಳುವಾಗ ಅದು ಜನಾಂಗಕ್ಕೆ ಹೋಲಿಸಿ ಆತನಲ್ಲಿ ಮಾತನಾಡ್ತಾ ಇದ್ದಾನೆ. ದಟ್ ಮೀನ್ಸ್ ಆ 4 ಚತುರ್ದಿಕ್ಕುಗಳಿಂದ ಎದ್ದು ಬಂದಂಥ ಈ 4 ಮೃಗಗಳಿದೆಯಲ್ಲ, 4 ವಿಧವಾದಂಥದ್ದು. ಸೊ ಮೇ ಬಿ ನೆಕ್ಸ್ಟ್ ವೀಕ್ ವಿ ವಿಲ್ ಥಿಂಕ್ ಅಬೌಟ್ ದ ಬೇರ್ ವಿತ್ ದ ರಿಬ್ಸ್ ಆನ್ ಇಟ್ಸ್ ಮೌತ್. ಅಲ್ಲಿ ಬರೋ ವಾರದಲ್ಲಿ ನಾವು ನೋಡುತ್ತಾ ಬರುವಾಗ ಕರಡಿಯ ವಿಷಯದಲ್ಲಿ ನಾವು ನೋಡುವಂಥವರಾಗಿರೋಣ. ಅದು ಯಾವುದಕ್ಕೆ ಹೋಲಿಸಿದೆ, ಯಾವ ರಾಜ್ಯಕ್ಕೆ ಅದು ಹೋಲಿಸಲ್ಪಡ್ತಾ ಇದೆ, ಇವನ್ನೆಲ್ಲ ನಾವು ಬರೋ ಬುಧವಾರದಲ್ಲಿ ನಾವು ಆಲೋಚನೆ ಮಾಡುತ್ತಾ ಬರೋಣ. ದೇವರು ಈ ವಾಕ್ಯ ನಿಮಗೆ ಆಶೀರ್ವಾದ ಮಾಡಲಿ. ಯಾಕಂದರೆ ನಾವು ಈ ಸಬ್ಜೆಕ್ಟ್ ಮತ್ತೆ ತಿರುಗಿ ತೊಗೊಂಡ್ರೆ ಮತ್ತೆ 1 hour 3/4 ಗಂಟೆ ಆಗ್ತದೆ. ಆದ್ದರಿಂದ ಲೆಟ್ ಮಿ ನಾಟ್ ಸ್ಟಫ್ ಇನ್ ಯು ಲಾಟ್ ಆಫ್ ಥಿಂಗ್ಸ್, ಬಟ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಇಟ್ ಈಸ್. ದ ವಿಷನ್ ಆಫ್ ದ 4 beasts. Number 1 was described as the vision of the 4 beasts from the sea was number 1, the 4 ಕಡೆಗಳಿಂದ ಬಂದಂಥ ಆ ಸಿಂಹದಂತಿರುವ ಸಿಂಹದಂತಿರುವ ಮೃಗಕ್ಕೆ ಹದ್ದುಗಳ ರೆಕ್ಕೆಗಳನ್ನು ಅಳವಡಿಸಿ, ಆನಂತರ ಮನುಷ್ಯನ ಪಾದವನ್ನು ಅದಕ್ಕೆ ಕೊಟ್ಟು ಆ ಮನುಷ್ಯನ ಹೃದಯವನ್ನು ಅದಕ್ಕೆ ಅಳವಡಿಸಿ made the nations calm. Made the nations calm. May God bless these few verses to you. ನಿಮ್ಮೆಲ್ಲರಿಗೂ ದೇವರು ಈ ವಾಕ್ಯಗಳನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆಯೊಂದಿಗೆ ನಾವು ಈ ಸಾಯಂಕಾಲದ ಕೂಟವನ್ನು ಮುಗಿಸೋಣವೇ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಸರ್ವಶಕ್ತನಾದ ದೇವರೇ, ಈ ರಾತ್ರಿ ವೇಳೆಗಾಗಿ ನಿನಗೆ ಸ್ತೋತ್ರವಾಗಲಿ. ತಂದೆ, ನೀನು ಪ್ರೀತಿಸುವಂಥ ದೇವರು. ಒಂದು ವೇಳೆ ಆ ದಿನವೇ, ದಾನಿಯೇಲನು ಕಂಡಂಥ ಕನಸಿನ ದಿನವೇ ಇಡೀ ಪ್ರಪಂಚವೇ ನಾಶವಾಗಿ ಹೋಗಬೇಕಾಗಿತ್ತಲ್ಲವ, ನಿನ್ನ ಹತೋಟಿಯಲ್ಲಿ ನೀನು ಇಟ್ಟುಕೊಂಡಿದ್ದಿ.
ಅದೇ ರೀತಿಯಾಗಿ ನೆಬೂಕದ್ನೆಚ್ಚರನು ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡಂಥ ಬಾಬಿಲೋನ್ ದೇಶ, ಬಾಬಿಲೋನ್ ಸಾಮ್ರಾಜ್ಯವು ಯಾವ ರೀತಿಯಾಗಿ ಸಂಪೂರ್ಣವಾಗಿ ಬಿದ್ದು ಹೋಯಿತಲ್ಲವಾ ದೇವರೇ, ಅದೇ ರೀತಿಯಾಗಿ ನಿನ್ನ ರಾಜ್ಯವು ಸ್ಥಾಪನೆ ಆಗುವುದಕ್ಕೆ ಬರುವಂಥ ಸಮಯ ಬಹಳ ಸಮೀಪವಾಗಿದೆ. ಜನರು ಎಷ್ಟೇ ಬಡಕೊಂಡರು, ಜನರು ಎಷ್ಟೇ ಮಾತನಾಡಿದರು, ಜನರು ಎಷ್ಟೇ ನಾನು ಎಲ್ಲದಕ್ಕೂ ಶ್ರೇಷ್ಠನೆಂಬುದಾಗಿ ಹೇಳುವಂಥ ಸಂಗತಿ ಅವರಿಗೆ ಬರುವುದಾಗಿದ್ದರು, ಅದು ಮಾಯೆಯೇ, ಅದರಲ್ಲಿ ಯಾವ ಪ್ರತಿಫಲ ಇಲ್ಲ. ಆದ್ದರಿಂದ ಕರ್ತನೇ, ನೀನು ಬರುವುದು ತಡವಾದರೆ ನಾವಿನ್ನೂ ಹೆಚ್ಚಾದ ಸಂಗತಿಗಳನ್ನು ನಿನ್ನ ಬರೋಣದ ವಿಷಯದಲ್ಲಿ ಆಲೋಚನೆ ಮಾಡಬೇಕು. ದಾನಿಯೇಲನ ಕನಸು ಇದು ಯಾಕೆ ನಮಗೆ ಈ ರೀತಿಯಾಗಿ ಬರೆಯಲ್ಪಟ್ಟಿತೆಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಈ ದಾನಿಯೇಲನ ಮೊದಲನೇ ಕನಸಿನಲ್ಲಿ ನಾವು ನೋಡುತ್ತಾ ಬರುವಾಗ ಸಿಂಹದಂತಿರುವಂಥ, ಹದ್ದಿನ ರೆಕ್ಕೆಯುಳ್ಳ, ಮನುಷ್ಯನ ಹೃದಯ ಇರುವ, ಮನುಷ್ಯನ ಪಾದವಿರುವಂಥ ಈ ಮೃಗವು ಇಡೀ ಜನಾಂಗವನ್ನೇ ನಾಶ ಮಾಡಬೇಕೆಂದು ಬಂದಿರುವಾಗ ದೇವರೇ, ನೀನದನ್ನು ಹತೋಟಿಯಲ್ಲಿಟ್ಟುಕೊಂಡಿಯಲ್ಲ. ಕರ್ತ, ಇವತ್ತು ಕೂಡ ಇಡೀ ಪ್ರಪಂಚವು ನಿನ್ನ ಹತೋಟಿಯಲ್ಲಿದೆ. ಈ ಪ್ರಪಂಚವನ್ನು ಕ್ಷಣ ಮಾತ್ರದಲ್ಲಿ ನಾಶ ಮಾಡೋದಕ್ಕೆ ನಿನಗೆ ಸಾಧ್ಯ ಉಂಟು. ನೀನೆಲ್ಲದಕ್ಕೂ ಶಕ್ತನಾಗಿದ್ದೀಯ. ಆದರೆ ಒಂದು ಆತ್ಮವಾದರೂ ನಾಶವಾಗಬಾರದೆಂಬ ಆಲೋಚನೆಯಲ್ಲಿರುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ, ನಿನ್ನ ಪಾದಕ್ಕೆ ನಾವು ಅಡ್ಡ ಬೀಳುತ್ತೇವೆ. ದೇವ, ಇದರ ಒಂದೊಂದು ಅರ್ಥಗಳನ್ನು ನಾವು ತಿಳುಕೊಂಡವರಾಗಿ, ನಿನ್ನ ನಾಮದ ಮಹಿಮೆಗೋಸ್ಕರ ಕರ್ತನೆ, ನಿನ್ನ ಬರೋಣಕ್ಕೆ ನಾವು ಭಯಪಟ್ಟವರಾಗಿ ಕರ್ತನೆ, ನಿನ್ನನ್ನು ಎದುರುಗೊಳ್ಳುವ ಹಾಗೆ ಸಹಾಯ ಮಾಡೆಂದು ಬೇಡಿಕೊಳ್ಳುತ್ತೇವೆ. ಸ್ತುತಿಗರ ಮಾನ ಮಹಿಮೆಗಳು ನಿನಗುಂಟಾಗಿ, ಕೇಳಿದಂಥ ಒಂದೊಂದು ಕಿವಿಗಳನ್ನು ನೀನು ಆಶೀರ್ವಾದ ಮಾಡು. ದೇವರ, ಇಲ್ಲಿ ಏನಾದರೂ ವ್ಯತ್ಯಾಸವಾಗಿ ಹೇಳುವುದಾಗಿದ್ದರೆ ಕರ್ತನೆ, ನೀನು ಕ್ಷಮಿಸೆಂಬುದಾಗಿ ಬೇಡಿಕೊಳ್ಳುತ್ತೇವೆ. ಕರ್ತನೆ, ನಮಗಿರುವ ಜ್ಞಾನದಲ್ಲಿ ನಾವು ಹೇಳಿರುವಂಥ ಈ ಸತ್ಯವಾಕ್ಯಗಳು ಮನುಷ್ಯರಿಗೆ ಅರ್ಥವಾಗಲಿ ಎಂದು ನಾವು ಬೇಡಿಕೊಳ್ಳುತ್ತೇವೆ. ಸ್ತುತಿಗನ ಮಾನ ಮಹಿಮೆಗಳು ನಿನಗುಂಟಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಂಡಿದ್ದೇವೆ ನಮ್ಮ ತಂದೆಗೆ, ಆಮೇನ್. ಈಗ ನಮ್ಮ ತಂದೆಯಾದ ದೇವರೇ, ನಿನ್ನ ಪ್ರೀತಿಯು, ಮಗನಾದ ದೇವರೇ ನಿನ್ನ ಕೃಪೆಯು, ಪವಿತ್ರಾತ್ಮನಾದ ದೇವರೇ ನಿನ್ನ ಅನ್ಯೋನ್ಯತೆ ಸಹವಾಸವು ಎಂದಿಗೂ ಎಂದೆಂದಿಗೂ ಸದಾ ಕಾಲ ನಮ್ಮೆಲ್ಲರೊಟ್ಟಿಗಿರಲಿ ತಂದೆಯೇ, ಆಮೇನ್. ಏನೊಂದಿಗೆ ಸಂಜೆ ಆಯಿತು, ಸಂಧೋಗತೆ ಜೀವ ಕಾಲವು, ಏನೊಂದಿಗೇರು ದಿವ್ಯ ಮಿತ್ರನೇ, ನಾಥನೇನೋ ಅಲ್ಲವೇ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ. ಬರೋ ಭಾನುವಾರ ನಾವು ತಿರುಗಿ ಪೆನಿಯಲ್ ಆಲಯದಲ್ಲಿ ಕೂಡಿ ಆರಾಧನೆ ಮಾಡ್ತಾ ಇದ್ದೇವೆ. ಅನುಕೂಲ ಇರುವಂಥವರು ಬಂದು ಭಾಗವಹಿಸಿ ದೇವರ ಆಶೀರ್ವಾದವನ್ನು ಪಡೆಯಿರಿ ಎಂಬುದಾಗಿ ನಿಮ್ಮನ್ನು ಕರ್ತನ ನಾಮದಲ್ಲಿ ನಾನು ಕೇಳಿಕೊಳ್ಳುತ್ತೇನೆ.